ಓಂ ದತ್ತಾತ್ರೇಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಜೀವನ ನಿರ್ವಹಣೆಯ ಕಾಲದಲ್ಲಿ ನಮ್ಮ ಮನೆಗಳಲ್ಲಿ ನಾವು ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳು ಎಷ್ಟೋ ಸರಿ ಅದೃಷ್ಟವನ್ನು ದುರಾದೃಷ್ಟವಾಗಿ ಮಾರ್ಪಡಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಂತಹ ಒಂದು ಸಣ್ಣ ತಪ್ಪುಗಳಿರ್ಬೋದು ಅಥವಾ ಜಾಗೃತಿಯನ್ನು ಮೂಡಿಸ್ಕೊಂಡಿದ್ದಾದರೆ ತುಂಬ ಒಳ್ಳೆಯದಾಗುತ್ತೆ. ಅಂತಹ ವಿಷಯಗಳಿಗೆ ಬಂದಾಗ ಒಂದು ಕಸವನ್ನು ಮನೆಯಲ್ಲಿ ಎಲ್ಲರೂ ಸಹ ನಾವು ಪ್ರತಿನಿತ್ಯವೂ ಮನೆಯನ್ನು ಶುದ್ಧಿ ಮಾಡಬೇಕಾಗಿರುತ್ತೆ. ಹಾಗೆ ಕಸವನ್ನು ಗುಡಿಸಲೇಬೇಕು. ನಮಗೆ ಆಹಾರ ಮತ್ತು ಅನ್ನಪಾನೀಯಗಳು ಯಾವ ರೀತಿ ದೇಹಕ್ಕೆ ಬೇಕೋ ಅದೇ ರೀತಿ ನಮ್ಮ ಮನೆಗೆ ಶುದ್ಧಿಯೂ ಕೂಡ ಅಷ್ಟೇ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಅದೇ ರೀತಿ ಕಸ ಗುಡಿಸ್ಬೇಕಾಗಿದ್ದರೆ ಅಥವಾ ಕೆಲಸಗಾರ ಇರ್ತಾರೋ ನಾವೇ ಗುಡಿಸ್ತೀವೋ ಅಥವಾ ಏನೇ ಆಗಲಿ ನಮ್ಮ ಮನೆ ಕೆಲಸ ನಾವು ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಹಾಗಾಗಿ ಈ ಕಸವನ್ನು ಮನೆಯಲ್ಲಿ ಯಾವ ದಿಕ್ಕಿನಿಂದ ನಾವು ಕಸವನ್ನು ಗುಡಿಸಿದ್ದೇ ಆದರೆ ಆ ಮನೆಗೆ ಶುಭ ಫಲ. ಇವೆಲ್ಲವೂ ನಿಜಾನ ಅಂದರೆ ಹೌದು. ಯಾಕೆಂದರೆ ಮನೆಗೆ 4 ದಿಕ್ಕುಗಳಿರುತ್ತೆ, 4 ಉಪದಿಕ್ಕುಗಳಿರುತ್ತೆ. ಬ್ರಹ್ಮಸ್ಥಾನ ಇರುತ್ತೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ, 8 ದಿಕ್ಕುಗಳು. ಹಾಗೆಯೇ ಮನೆಯಲ್ಲಿರ್ತಕ್ಕಂಥ ಬ್ರಹ್ಮಸ್ಥಾನ ಎಲ್ಲ ಕಡೆ ಕೂಡ ಒಂದಷ್ಟು ಧನಾಕರ್ಷಣ ಶಕ್ತಿ ಇರುತ್ತೆ, ಧನಾತ್ಮಕ ಶಕ್ತಿ ಕೂಡ ಇರುತ್ತೆ. ಆ ರೀತಿ ನೋಡೋಕ್ಕೆ ಹೋದಾಗ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಧನಯೋಗ ಇರಬೇಕು ಅಂದರೆ ಮನೆಯಲ್ಲಿ ಕಸವನ್ನು ಯಾವ ಕಡೆಯಿಂದ ನಾವು ಗುಡಿಸಬೇಕು. ಆ ಗುಡಿಸೋದಕ್ಕೆ ಕಸ ಗುಡಿಸೋದು ಯಾವ ದಿಕ್ಕಿನಿಂದ ಮಾಡಿದ್ರೆ ಶುಭ ಅಂತಕ್ಕಂಥ ಒಂದು ಮಾತನ್ನು ಅಥವಾ ತಿಳುವಳಿಕೆಯನ್ನು ನಾವು ಪ್ರಜ್ಞೆಯನ್ನು ಪಡ್ಕೊಂಡಿದ್ದೆ ಆದರೆ ಅಟ್ಲೀಸ್ಟ್ ಸ್ವಲ್ಪ ಪ್ರಯತ್ನ ಪಟ್ಟಿದ್ದೆ ಆದರೆ ಅದು ಕೂಡ ನಮಗೆ ಎಷ್ಟೋ ಪೂರಕವಾಗಿ ಸಮೃದ್ಧಿಯನ್ನು ತೆಗೆದುಕೊಡೋಕ್ಕೆ ಸಾಧ್ಯತೆಯನ್ನು ಕೂಡ ಆಗುತ್ತೆ. ಯಾಕೆಂದರೆ ಕಸ ಕೇವಲ ಶುಚಿತ್ವ ಅಲ್ಲ, ಅದರ ಜೊತೆಗೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಣೆ ಮಾಡ್ಕೊಳ್ತಕ್ಕಂಥದ್ದಾಗಿರುತ್ತೆ. ಎಷ್ಟೋ ಸರಿ ನಾವು ಕಸವನ್ನು ನಾವು ತುಳಿಲೂಬಾರದು ಅಂತೂ ಕೂಡ ಶಾಸ್ತ್ರ ಹೇಳುತ್ತೆ. ಇನ್ನು ಬೆಳಗಿನ ಜಾವ ಸಂಧ್ಯಾಕಾಲ ಸೂರ್ಯೋದಯಕ್ಕೆ ಮುಂಚೆ ಕಸ ಗುಡಿಸಿದ್ರೆ ಒಳ್ಳೆಯದು. ಸೂರ್ಯೋದಯ ಆದಮೇಲೆ ಕಸ ಗುಡಿಸೋದು ಅಷ್ಟು ಶುಭ ಅಲ್ಲ. ಇನ್ನು ಸಂಧ್ಯಾಕಾಲದಲ್ಲಿ ಸೂರ್ಯಾಸ್ತ ಆದ ಮೇಲೆ, ಸೂರ್ಯ ಮುಳುಗಿದ ಮೇಲೆ ಮನೆಯಲ್ಲಿ ಕಸವನ್ನು ಗುಡಿಸಬಾರ್ದು ಅಂತೂ ಕೂಡ ಶಾಸ್ತ್ರ ಹೇಳುತ್ತೆ. ಹಾಗೆ ಸಂಜೆ ಮಹಾಲಕ್ಷ್ಮಿ ಮನೆಗೆ ಬರ್ತಾರೆ. ಇದು ಎಲ್ಲಿ ತೋರಿಸಿ ಅಂದರೆ ಯಾರಿಗೂ ತೋರ್ಸೋಕ್ಕಾಗಲ್ಲ. ಆದರೆ ಆ ಸಂಧ್ಯಾಕಾಲದಲ್ಲಿ ಗೋಧೂಳಿ ಮುಹೂರ್ತದಲ್ಲಿ ಅಮ್ಮ ಮನೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕಸ ಗುಡಿಸೋದು ಕೂಡ ಅಷ್ಟು ಒಳ್ಳೆಯದಲ್ಲ. ಅನಿವಾರ್ಯ ಪರಿಸ್ಥಿತಿ, ತುರ್ತು ಪರಿಸ್ಥಿತಿ, ವಿಧಿ ಇಲ್ಲದೆ ಇದ್ದಂಥ ಸಮಯದಲ್ಲಿ ಇವೆಲ್ಲ ಮಾಡ್ಕೋಬೋದು. ಆದರೆ ಇವತ್ತಿನ ಒಂದು ಪ್ರಶ್ನೆ ಏನು, ಯಾವ ಕಡೆಯಿಂದ ಮನೆಯ ಕಸವನ್ನು ಗುಡಿಸಬೇಕು? ಎಷ್ಟೋ ಸರಿ ಏನಾಗುತ್ತೆ, ಯಾವ ಕಡೆನೂ ಎಲ್ಲ ಕಡೆ ಕಸ ತಗೊಂಬಂದು ಕರೆಕ್ಟಾಗಿ ಮುಖ್ಯವಾದ ದ್ವಾರ, ಸಿಂಹದ್ವಾರದ ಹತ್ರ ನಾವು ಕಸ ಇಟ್ಬಿಡ್ತೀವಿ. ಇದು ಬಹಳ ತಪ್ಪು. ಹಾಗಾಗಿ ಯಾವುದೇ ನೀವು ಮನೆಯಲ್ಲಿ ಕಸ ಗುಡಿಸ್ಬೇಕು ಅಂದರೆ ಈಶಾನ್ಯದಿಂದ ಪ್ರಾರಂಭ ಮಾಡಿ ಅಗ್ನಿಯಲ್ಲಿ ಅಲ್ಲಿ ಪ್ರವೇಶ ಮಾಡಿ ಅಲ್ಲಿಂದ ವಾಯುವ್ಯ ಕಡೆ ಹೋಗಿ ಕಟ್ಟ ಕಡೆಗೆ ನೈಋತ್ಯ ದಿಕ್ಕಿನಲ್ಲಿ ಕಸವನ್ನು ಪೂರ್ಣಗೊಳಿಸಿದ್ದೆ ಆದರೆ ಆ ಮನೆಗೆ ಅದೃಷ್ಟ ಇರುತ್ತೆ, ನೆಮ್ಮದಿ ಇರುತ್ತೆ, ಸುಖ ಶಾಂತಿ ಇರುತ್ತೆ, ಧನಯೋಗ ಇರುತ್ತೆ, ಆಕರ್ಷಣೆ ಇರುತ್ತೆ. ಈಶಾನ್ಯದಿಂದ ಪ್ರಾರಂಭ ಮಾಡಬೇಕು. ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ನಿಮ್ಮ ಬಾಗಿಲು ಪೂರ್ವಕ್ಕಿದೆಯೋ ಉತ್ತರಕ್ಕಿದೆಯೋ ಯಾವ ಕಡೆನೇ ಇರಲಿ, ಪಶ್ಚಿಮಕ್ಕೆ ಇರಲಿ, ದಕ್ಷಿಣಕ್ಕಿರಲಿ, ಆದರೆ ನಿಮ್ಮ ಬಾಗಿಲಿನ ಅಥವಾ ಈಶಾನ್ಯದ ಭಾಗದಿಂದ ಆಗ್ನೇಯಕ್ಕೆ ತಿರುಗಿ ಆಗ್ನೇಯದಿಂದ ವಾಯುವ್ಯಕ್ಕೆ ಹೋಗಿ ನೀವು ನೈಋತ್ಯ ಕಡೆಯಿಂದ ಕಸವನ್ನು ಪೂರ್ಣವಾಗಿ ಶುದ್ಧೀಕರಿಸಿ ಅದನ್ನು ನೀವು ಹೊರಗಡೆ ಹಾಕಿದ್ರೆ ಅದರಿಂದ ನಿಮಗೆ ಸಾಕಷ್ಟು ಶುಭ ಕೂಡ ಆಗುತ್ತೆ. ಆದರೆ ಇಲ್ಲೊಂದು ಪ್ರಶ್ನೆ ಮೂಡುತ್ತೆ, ನಾವು ಯಾವಾಗಲೂ ಮನೆ ಕಟ್ಕೋಬೇಕಾದ್ರೆ ಅಥವಾ ಈ ನೈಋತ್ಯದಿಂದ ಈಶಾನ್ಯದ ಕಡೆ ನೀರು ಹರಿಬೇಕು. ಅದು ನಮಗೆ ಇರ್ತಕ್ಕಂಥ ವಾಸ್ತು ರೀತಿಯ ಒಂದು ಕರೆಕ್ಟಾಗಿರ್ತಕ್ಕಂಥ ಪದ್ಧತಿ. ಯಾವಾಗಲೂ ದಕ್ಷಿಣ ಎತ್ತರವಾಗಿರಬೇಕು, ಉತ್ತರ ಕಡಿಮೆ ಆಗಿರಬೇಕು. ಹಾಗೆ ಪಶ್ಚಿಮ ಎತ್ತರದಲ್ಲಿರಬೇಕು, ಪೂರ್ವ ಕಡೆ ಕಡಿಮೆ ಇರಬೇಕು, ಪೂರ್ವದ ಕಡೆ ಕಡಿಮೆ ಇದಿರಬೇಕು. ಹಾಗಾಗಿ ಆದರೆ ಕಸದ ವಿಚಾರಕ್ಕೆ ಬಂದಾಗ ಈಶಾನ್ಯದಿಂದ ಪ್ರಾರಂಭ ಮಾಡಿ ನೈಋತ್ಯದಲ್ಲಿ ಕಸವನ್ನು ಅಲ್ಲಿ ಪೂರ್ತಿ ಶುದ್ಧೀಕರಿಸ್ಕೊಂಡ್ರೆ ಆ ಮನೆಗೆ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಆದರೆ ಕಸವನ್ನು ಎಂದೂ ದ್ವಾರದ ಹತ್ರ ಹಾಕಬಾರ್ದು ಅಂತ ಹೇಳುತ್ತೆ. ಸಾಧ್ಯವಾದಷ್ಟು ನೀವು ಕಸ ಗುಡಿಸ್ತಕ್ಕಂಥ ಪೊರಕೆಯನ್ನು ನಿಲ್ಲಿಸಿಟ್ಬಿಡ್ತೀರಾ ಅಥವಾ ಅದನ್ನು ಮೇಲ್ಮುಖವಾಗಿ ಇಡ್ತಕ್ಕಂಥದ್ದು ಬೇಡ. ಯಾವಾಗಲೂ ಅಡ್ಡಲಾಗಿ
ಅಡ್ಡವಾಗಿ ಪೊರಕೆಯನ್ನು ನೀವು ಇಟ್ಟಿದ್ದೆ ಆದರೆ ಅದು ಶುಭ ಆಗ್ತಕ್ಕಂಥದ್ದು. ಯಾವಾಗಲೂ ಪೊರಕೆ ಯಾರಿಗೂ ಕಾಣಿಸ್ದೇ ಇರತಕ್ಕಂಥ ಸ್ಥಳದಲ್ಲಿಟ್ಟರೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಅರ್ಧವಾದ, ಮುರಿದು ಹೋದ ಅಥವಾ ಎಲ್ಲೋ ಒಂದು ಕಡೆ ಪೊರಕೆ ಅರ್ಧ ಆಗ್ಬಿಟ್ಟಿರುತ್ತೆ ಆದರೂ ಅದರಲ್ಲೇ ಗುಡಿಸ್ತಾ ಇರ್ತೀರ, ಅದು ಶುಭ ಅಲ್ಲ ಅಂತ ಹೇಳ್ತಾ ಕಸವನ್ನು ಈಶಾನ್ಯದಿಂದ ಗುಡಿಸಿದ್ದೆ ಆದರೆ ತುಂಬ ಒಳ್ಳೆಯದಾಗತ್ತೆ. ಎಲ್ಲವೂ ನಂಬಿಕೆಯ ಆಧಾರ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.